ಈ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಸನ್ಮಾನ ಮಾಡಿದ್ದಾರೆ. ಏನಂತ ಸರ್? ಸುಮಾರು 10 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ದೇವಸ್ಥಾನ KPCC ನಮಗೆ ಡಿ ಕೆ ಸಾಹೇಬ್ರು ಹೇಳ್ತಾ ಇರ್ತಾರೆ, KPCC ಕಚೇರಿಗೆ ದೇವಸ್ಥಾನ ಅಂತ. ದೇವಸ್ಥಾನದಲ್ಲಿ ನಮಗೆ ಇವತ್ತು ಸನ್ಮಾನ ಮಾಡಿರೋದೊಂದು ನಾನು ಇಷ್ಟು ದಿವಸ ಪಟ್ಟಂಥ ಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲ ಸರ್. ನಿಮ್ಮ ಸ್ನೇಹಿತರು ನಿಮ್ಮ ಬಳಗಗೆಲ್ಲ ಒಂದು 10 ಜನಕ್ಕೂ ಸನ್ಮಾನ ಮಾಡಿದ್ರು, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನನ್ನ ಜೊತೆ ಜಿಲ್ಲಾಧ್ಯಕ್ಷರು ಯಾರು ನಮ್ಮ ಥರ ಕೆಲಸ ಮಾಡ್ತಾರೆ ಎಲ್ಲರಿಗೂ ಇವತ್ತು ದಿವಸ ಒಳ್ಳೆ ಸನ್ಮಾನ ಸಿಕ್ಕಿದ್ರೆ ತುಂಬ ಸಂತೋಷ. ಸರ್, ಇನ್ನೊಂದು ವಿಶೇಷವಾಗಿ ಸಂತೋಷ ಪಡೋ ವಿಚಾರ, ಮಾರ್ಕ್ಸು ಯಾರು 95 100 ಮಾರ್ಕ್ಸ್ ತೆಗೆದಿದ್ದಾರೆ ವಿದ್ಯಾರ್ಥಿನಿಯರು ಅವರು ಭಾಳ ಸಂತೋಷ ಪಟ್ಟಿದ್ದಾರೆ. ಈ ಒಂದು ಸ್ಟೂಡೆಂಟ್ಸ್ ಬಗ್ಗೆ ಹೇಳಿ ಸರ್. ಈ ಸಲ SSLC ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ. 98 ಪಾಯಿಂಟ್ ಚೇಂಜ್ ಬಂದಿರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ಸಲ ಯಾವುದೇ ರೀತಿ ಇಲ್ಲದೆ ಉತ್ತೀರ್ಣರಾಗಿದ್ದಾರೆ. ಅದೇ ರೀತಿ ನಮ್ಮ CM ಅವರು ಹೇಳಿದ್ದಾರೆ, ಅವರಿಗೆಲ್ಲ ಒಳ್ಳೊಳ್ಳೆ ವಸತಿ ಶಾಲೆಗಳು ಕಟ್ಕೊಡ್ತೀವಿ ಅಂತ. ಅದು ಮುಂದಿನ ದಿವಸದಲ್ಲಿ ನಡೀತೀವಿ ಸರ್. ಮತ್ತೊಂದು ವಿಚಾರ, ಹಳ್ಳಿ ಗಾಡಿನ ಹೆಣ್ಮಕ್ಳು ಗಂಡ್ಮಕ್ಳು ಈ ಸಲ 100ಕ್ಕೆ 100 ಭಾಗ ತೆಗೆದವ್ರು ಸರ್. ಹಳ್ಳಿ ಹೆಣ್ಮಕ್ಳಿಗೆ ಗಂಡ್ಮಕ್ಳು ಏನೇನು ಹೇಳಿ ಸರ್? ಇವತ್ತಿನ ದಿವಸ ಸಿಟಿಗಿನ ಹಳ್ಳಿ ಮಕ್ಕಳೇ ಚೆನ್ನಾಗಿ ಹೌದು ಗೊತ್ತಾಗುತ್ತೆ. ಸರ್. ಏಕೆಂದರೆ ಇಲ್ಲಿ ಮೊಬೈಲ್ ನೋಡ್ಕೊಂಡು ಎಲ್ಲ ಮಕ್ಕಳು ಇದಾಗಿರೋದ್ರಿಂದ ಅಲ್ಲಿ ಯಾವುದೇ ಮೊಬೈಲ್ ದುಶ್ಚಟಕ್ಕೆ ಸೇರಿದ್ರೆ ಒಳ್ಳೆ ಮಾರ್ಕ್ಸ್ ಕೊಡು ವಿದ್ಯಾರ್ಥಿಗಳು ಇವತ್ತು ಹಳ್ಳಿಗಳ ಗಾಡಿಯಲ್ಲೇ ಚೆನ್ನಾಗಿದೆ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಅನುದಿನವೂ ಗುರುವಿನ ಅನುರಾಗದ ಭಕ್ತಿಯಲ್ಲಿ ಅನುದಿನವೂ ಗುರುವಿನ ಅನುರಾಗದ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರೆ ಜ್ಞಾನಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಚಪಳೋಡಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಮೊಬೈಲ್ ತೆಗೀರಿ.